ಹಲೋ, ಗುಡ್ ಮಾರ್ನಿಂಗ್. ನಾನು ಯಶವಂತ್ ಕೃಷ್ಣ. ತುಮಕೂರಿನಲ್ಲಿ ಮಾರುತಿ ನಗರದಲ್ಲಿರೋ ಲಕ್ಷ್ಮೀ ರಂಗನಾಥ ಟೀ ಅಂಗಡಿದು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ತುಮಕೂರು ಮಾರುತಿ ನಗರ 60 ಫೀಟ್ ರೋಡಲ್ಲಿ ಬರುತ್ತೆ. ನೀವು ಕಾಫಿ ಟೀ ಎಲ್ಲ ಕಡೆ ಕುಡಿತಾ ಇರ್ತೀರ, ಮನೆಯಲ್ಲೂ ಕುಡಿತಾ ಇರ್ತೀರ, ಹೋಟೆಲ್ಗಳಲ್ಲೂ ಕುಡಿತಾ ಇರ್ತೀರ. ಆದರೆ ಸಣ್ಣ ಸಣ್ಣ ಹೋಟೆಲ್ನಲ್ಲಿ ಕಾಫಿ ಟೀ ಕುಡಿಯೋದ್ರ ಮಜಾನೇ ಬೇರೆ ಇರುತ್ತೆ. ಸಣ್ಣ ಸಣ್ಣ ಹೋಟೆಲ್ಗಳಲ್ಲೂ ತುಂಬ ಚೆನ್ನಾಗಿ ಕಾಫಿ ಟೀ ಮಾಡ್ತಾರೆ ಮತ್ತು ದುಡ್ಡು ಕೂಡ ಕಮ್ಮಿ ತೊಗೊತಾರೆ. ಅವರೇನು ಹಾಲಿಗೆ ಜಾಸ್ತಿ ನೀರು ಹಾಕಿ ನೀರಿನ ಕಾಫಿ ಕೊಡೋದು, ಅದು ಟೀ ಕೊಡೋದು ಆ ಥರ ಏನು ಮಾಡೋದಿಲ್ಲ. ನೋಡಿ, ಯಾರಿಗೋ ಬೂಸ್ಟ್ ಮಾಡಿಕೊಡ್ತಿದ್ದಾರೆ. ಕಣ್ಣು ಮುಂದೆನೇ ಬೂಸ್ಟ್ನೆಲ್ಲ ಓಪನ್ ಮಾಡಿಕೊಡ್ತಾರೆ. ಒಂದೊಂದು ಹೋಟೆಲ್ಗಳಲ್ಲಿ ನಾವು ಕಣ್ಣು ಮುಂದೆ ನೋಡೋಕ್ಕಾಗೋದೂ ಇಲ್ಲ. ಇಲ್ಲಾಂದರೆ ನಾವು ಕಣ್ಣು ಮುಂದೆನೇ ನೋಡ್ಬೋದು. ಕಣ್ಣು ಮುಂದೆನೇ ಎಲ್ಲ ಕಂಟೆಂಟ್ಸ್ನೂ ಹಾಕ್ಕೊಡ್ತಾರೆ. ಕ್ವಾಲಿಟಿನೂ ಮೇಂಟೈನ್ ಮಾಡ್ತಾರೆ ಮತ್ತು ದುಡ್ಡು ಕಮ್ಮಿ ಕೊಡ್ತಾರೆ. ಲೇಸು, ಚಿಪ್ಸು, ಕುರ್ಕುರೆ, ಬಿಸ್ಕೆಟ್ಸು ಎಲ್ಲನೂ ಸಿಗುತ್ತೆ ಇಲ್ಲಿ. ಸೊ ನಾವು ಟ್ರಾವೆಲಿಂಗ್ ಹೋಗಬೇಕಾದ್ರೆ ಸಣ್ಣ ಸಣ್ಣ ಪೆಟ್ಟಿಗೆ ಅಂಗಡಿಗಳಲ್ಲಿ ಕಾಫಿ ಟೀ ಕುಡಿದ್ರೆ ಒಂಥರ ಮಜಾನೇ ಬೇರೆ ಇರುತ್ತೆ. ಮತ್ತು ಅವರು ಪ್ರೀತಿಯಾದ ಒಂದು ವೆಲ್ಕಮ್ ಕೂಡ ಕೊಡ್ತಾರೆ ಅಂತ ನನಗೆ ಭಾವನೆ ಬಂದಿದೆ. ಇದು ಲಕ್ಷ್ಮೀ ರಂಗನಾಥ ಅಂತ ಅಂಗಡಿ. ನೀವು ತುಮಕೂರಿಗೆ ಬಂದಾಗ ಈ ಅಂಗಡಿಗೆ ಒಂದು ಸಲ ವಿಸಿಟ್ ಮಾಡಿ. ಇಲ್ಲಿ ಕಾಫಿ ಟೀ ತುಂಬ ಚೆನ್ನಾಗಿ ಸಿಗುತ್ತೆ. ಇವರು ಮಾಡಿಕೊಡೋ ಟೀ ಇಲ್ಲಿ ತುಮಕೂರಿನವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಾನು ಕುಡ್ದಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಸಿಗರೇಟ್ ಸೇದೋದು ತಪ್ಪು, ಬಟ್ ಎಲ್ಲ ಕಡೆ ಸಿಗರೇಟ್ ಮಾರಾಟ ಮಾಡ್ತಾರೆ. ಅದನ್ನು ಯಾರೂ ಮಾಡೋಕ್ಕಾಗೋದಿಲ್ಲ. ಹೋಟೆಲ್ ಧೂಮಪಾನ ಮಾಡೋದು ಆರೋಗ್ಯಕ್ಕೆ ಹಾನಿಕರ ಅನ್ನೋದು ನನ್ನ ಭಾವನೆ. ಇವರು ಕಾಫಿ ಟೀಗೆ ಜಾಸ್ತಿ 3 ರೋಸಸ್ ಟೀ ಪುಡಿನೇ ಯೂಸ್ ಮಾಡ್ತಾರೆ. ಅಂದರೆ ನನಗೆ ತಿಳಿದಿರೋ ಪ್ರಕಾರ ರೋಡ್ ಸೈಡ್ಲಿರೋ ಪೆಟ್ಟಿಗೆ ಅಂಗಡಿಗಳು ಇವರು ಬಣ್ಣದ ಟೀ ಪುಡಿ ಹಾಕ್ತಾರೆ, ಮಿಕ್ಸ್ ಟೀ ಪುಡಿ ಹಾಕ್ತಾರೆ ಅನ್ನೋದೆಲ್ಲನೂ ಸುಳ್ಳು. ಇವರು ಹಾಕೋದು 3 ರೋಸಸ್ ಟೀ ಪುಡಿನೇ ಅಂತ ನನಗೆ ಗೊತ್ತು. ಯಾಕಂದರೆ ನಮ್ಮ ಫ್ರೆಂಡ್ ಒಬ್ಬರು 3 ರೋಸಸ್ ಏಜೆನ್ಸಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಟೀ ಪುಡಿ ಅಂಗಡಿಗಳಿಗೆಲ್ಲನೂ ಅರ್ಧ ಕೆ ಜಿದು ಇಲ್ಲ 1 ಕೆ ಜಿದು ಗಿಫ್ಟ್ ಕೂಪನ್ ಆಫರ್ ಅಂತಲೇ ಏನೋ ಇತ್ತು. ಅವರು ಅಂಗಡಿಗಳಿಗೆ ಹೋಗಿ ಸಪ್ಲೈ ಮಾಡ್ತಾಯಿದ್ರು ಅಂತ ಇತ್ತು. ಸಂಬಳಕ್ಕೆ ಕೆಲಸ ಮಾಡ್ತಾಯಿದ್ರು. ಸೊ ಅವಾಗ ನಾನು ಕೇಳ್ಪಟ್ಟಿದ್ದೆ. ಸೊ ಇಂಥ ಅಂಗಡಿಯವರೆಲ್ಲನೂ 3 ರೋಸಸ್ಸನ್ನೇ ಯೂಸ್ ಮಾಡೋದು ಜಾಸ್ತಿ. ಸೊ ಅವರೇನು ಲೋಕಲ್ ಟೀ ಪುಡಿ ಏನು ಯೂಸ್ ಮಾಡೋದಿಲ್ಲ. ಸೊ ಒಳ್ಳೆ ಕ್ವಾಲಿಟಿ ಟೀನೇ ಕೊಡ್ತಾರೆ. ಸೊ ಇಂಥ ಕಡೆ ಟೀ ಕುಡಿಯೋದ್ರಲ್ಲಿ ಮಜಾನೇ ಬೇರೆ ಇರುತ್ತೆ ಅಂತ ನನ್ನ ಅನಿಸಿಕೆ. ನೀವು ಇಂಥ ಕಡೆ ಟ್ರೈ ಮಾಡಲೇಬೇಕು ಅಂತ ನನ್ನ ಒಂದು ಒಪಿನಿಯನು. ಯಾವಾಗಲೂ ದೊಡ್ಡ ಹೋಟೆಲ್ಗೆ ಹೋಗಿ ಕಾಫಿ ಕುಡಿಯೋದ್ರಿಂದಲೇ ಅದೂ ಮಜಾ ಇರುತ್ತೆ. ಬಟ್ ಇಂಥ ಕಡೆ ಇನ್ನೂ ಮಜಾ ಬೇರೆ ಇರುತ್ತೆ ಅಂತ ನನ್ನ ಅನಿಸಿಕೆ. ಇವತ್ತೇ ಒಮ್ಮೆ ಸಂಜೆ ಹೋಗಿ ನೋಡಿ ಯಾವ ಥರ ಟೀ ಪುಡಿ ಹಾಕ್ತಾಯಿದ್ದಾರೆ ಅಂಥೇಳಿ. ನಮ್ಮ ಕಣ್ಣು ಮುಂದೆನೇ ಟೀ ಪುಡಿ ಹಾಕ್ತಾರೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಬಂದು ಒಂದು ಸಲ ನೋಡಿ. ಇಲ್ಲಿ ನೀವು ಬೇರೆ ಊರಿನವರಾಗಿದ್ದರೆ ನಿಮ್ಮ ಊರುಗಳಲ್ಲಿರೋ ಅಂಥ ಒಂದು ಅಂಗಡಿಗಳಿಗೂ ಎಂಕರೇಜ್ ಮಾಡಿ. ಇವರೇನು ಜಾಸ್ತಿ ದುಡಿಯೋದಿಲ್ಲ. ಬೆಳಗಿಂದ ಸಂಜೆ ತನಕ ಸ್ಟವ್ ಮುಂದೆನೇ ನಿಂತಿರ್ತಾರೆ, ಕಷ್ಟಪಟ್ಟು ದುಡಿತಾರೆ. ಜಸ್ಟ್ 10 ರೂಪಾಯಿ ತೊಗೊತಾರೆ. 10 ರೂಪಾಯಿನಲ್ಲಿ ಇನ್ನೇನು ಉಳಿಯುತ್ತೆ ಅವ್ರಿಗೆ? ಅಂಗಡಿ ಬಾಡಿಗೆ, ಮೇಂಟೆನೆನ್ಸು ಇವೆಲ್ಲ ಹೋಗಿ ಅವ್ರಿಗೆ ಇನ್ನೆಷ್ಟು ಉಳಿಬೋದು? ಸೊ ನಮ್ಮಂಥವ್ರು ಇವ್ರಿಗೆ ಎಂಕರೇಜ್ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ನೋಡಿ, ಗ್ಲಾಸ್ ಕೂಡ ಶುದ್ಧವಾಗಿ ತೊಳೆದಿರ್ತಾರೆ. ಟೀ ಆರ್ಡ್ರ್ ಸಿಗ್ತವ್ರಿಗೆ. ಇದೇ ಥರ ಆರ್ಡ್ರುಗಳು ಸಿಗ್ತಾ ಇರುತ್ತೆ. ಏನೇ ಆಗಲಿ ನೀವು ಈ ಕಡೆ ಬಂದು ಇಂಥ ಅಂಗಡಿಗಳಲ್ಲಿ ನೀವು ಟೀ ಕುಡಿದು ತೊಗೊಳ್ಬೇಕು. ಕೋಲ್ಡ್ ಡ್ರಿಂಕ್ಸು, ಐಸ್ ಕ್ರೀಮು ಎಲ್ಲನೂ ಸಿಗುತ್ತೆ ಇವ್ರ ಅಂಗಡಿನಲ್ಲಿ. ಸೊ ನನ್ನ ಅನಿಸಿಕೆ ಏನಂತಂದರೆ, ಮನೆಯಲ್ಲಿ ಯಾವ ರೀತಿ ಟೀ ಮಾಡ್ತಾರೋ ಅದೇ ಥರನೇ ಟೀ ಮಾಡಿಕೊಡ್ತಾರೆ ಇವರು. ಬೆಲ್ಲದ ಟೀನೂ ಈಗ ಫೇಮಸ್ಸು ತುಮಕೂರಿನಲ್ಲಿ. ಬೆಲ್ಲದ ಟೀ ಬಗ್ಗೆ ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ ಸಕ್ಕರೆ ಟೀ ಬಗ್ಗೆನೇ ವೀಡಿಯೋ ಮಾಡಿದ್ದೀನಿ. ಟೀ ರೆಡಿ ಆಯಿತು. ಟೀ ಕೊಡ್ತಾಯಿದ್ದಾರೆ. ಇವ್ರು ಟೀ ಕೊಡೋ ಶೈಲಿನೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತೊಗೊಂಡು ಕೊಡ್ತಾರೆ ಅಂಥೇಳಿ. ಅವ್ರ ಮುಖದಲ್ಲಿ ಪ್ರೀತಿಯ ಭಾವನೆ ಎದ್ದು ಕಾಣುತ್ತೆ. ವಾವ್, ಇದು ಟೀ ಕೊಡೋ ಶೈಲಿ ಅಂತಂದರೆ. ನಾನೀಗ ಟೀ ಕುಡಿತಾ ಇದ್ದೀನಿ. ಓಕೆ, ಗುಡ್ ಬೈ. ನಿಮ್ಮೆಲ್ಲರಿಗೂ.